ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವದ್ಯತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ಊರ್ಜಿತಃ ಪರಮಾತ್ಮ ಊರ್ಜಾ ಅನ್ನುವಂತಹ ಶಬ್ದದಿಂದ ಸೂಚಿತವಾದಂತಹ ಎಲ್ಲ ಕ್ರಿಯೆಗಳನ್ನು ನಡೆಸುವವನು ಅಂತ. ಪ್ರಸಿದ್ಧವಾದಂತಹ ಯಜುರ್ವೇದದ ಚಮಕ ಮಂತ್ರದಲ್ಲಿ ಮೊದಲನೆಯ ಪ್ರಾರ್ಥನೆ ಊರ್ಚಮೆ ಅಂತ ಹೇಳಿ, ನಮಗೆ ಎಲ್ಲ ವಿಧದ ಕ್ರಿಯೆಗಳನ್ನು ನಡೆಸಬೇಕಾದಂತಹ ಶಕ್ತಿಯನ್ನು ಕೊಡು ಅಂತ. ಯಾಕಂದರೆ ನಮ್ಮ ದೈಹಿಕವಾದಂತಹ ಮಾನಸಿಕವಾದಂತಹ ಎಲ್ಲ ಕ್ರಿಯೆಗಳು ಸಂಭವಿಸಬೇಕಾದರೆ ಪರಮಾತ್ಮನ ಅನುಗ್ರಹ ಬೇಕು. ಪ್ರಸಿದ್ಧವಾದಂತಹ ಶ್ರುತಿವಾಕ್ಯ ತೃಣಮಪಿ ನಚಲತಿ ತೇನ ವಿನ ಅಂತ. ಅವನ ಇಚ್ಛೆ ಇಲ್ಲದಿದ್ದರೆ ಏನೂ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ದರಿಂದ ಯಾವ ವ್ಯವಸ್ಥೆಗಳು ನಮ್ಮ ಬಳಿ ಇದ್ದರೂ ಕೂಡ ಅದು ಸರಿಯಾದಂತಹ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದಿದ್ದರೆ ಪರಮಾತ್ಮನ ಅನುಗ್ರಹ ಆಗಬೇಕು. ಅದಕ್ಕೋಸ್ಕರ ಅವನನ್ನು ಊರ್ಜಿತಃ ಅಂತ ಹೇಳಿದ್ರೇನು, ಎಲ್ಲದಕ್ಕೂ ಕೂಡ ಈಗ ನೋಡಿ, ನಮ್ಮ ಪ್ರಾರ್ಥನೆ ಮಾಡಿದ್ದಕ್ಕೆ, ನಾವು ವಿನಂತಿ ಮಾಡಿದ್ದಕ್ಕೆ ಅವನು ಎಲ್ಲವನ್ನು ಊರ್ಜನ ಅನ್ನುವಂತಹ ಕ್ರಿಯೆಯನ್ನು ಮಾಡುವುದಲ್ಲ. ನಮಗೆ ಎಷ್ಟೋ ಸಮಯದಲ್ಲಿ ರಿಯಲೈಸೇಷನ್ನೇ ಆಗಿರೋದಿಲ್ಲ. ನಾನು ಏನು ಮಾಡಿದೆ, ನಾನು ಯಾವ ರೀತಿಯಾದಂತಹ ಕೆಲಸಗಳನ್ನು ಮಾಡಿದೆ ಅನ್ನುವಂಥದ್ದು ಆಮೇಲೆ ತಾನೇ ನಮಗೆ ಅನುಭವಕ್ಕೆ ಬರೋದು, ಅಥವಾ ನಾವು ಯಾಕೆ ಮಾಡಿದೆ ಅಂತ ಹೇಳಿ ಯೋಚನೆ ಮಾಡೋದು. ಹಾಗೆಯೇ ಪ್ರಪಂಚದಲ್ಲಿರುವಂತಹ ಚರಾಚರ ಎಲ್ಲ ವ್ಯವಸ್ಥೆಗಳು ಕೂಡ ನಡೆಯುವುದು ಹಾಗೆ ಅಲ್ವಾ. ಆದ್ದರಿಂದ ನಮಗೆ ಕಾಣುವಂಥದ್ದು, ನಮ್ಮ ಅನುಭವಕ್ಕೆ ಬನ್ನುವಂಥದ್ದು ಎಲ್ಲವೂ ಕೂಡ ಪಾಸ್ಟ್ ಟೆನ್ಸ್ ಅಷ್ಟೇ, ಫ್ಯೂಚರ್ ಅಲ್ಲ. ಪ್ರೆಸೆನ್ಸು ಕೂಡ ನಮಗೆ ಅಷ್ಟಕ್ಕೆ ಗೋಚರ ಆಗುವುದಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಹೀಗಾಯಿತು ಅಂತ ಎಲ್ಲವೂ ಸಂಭವಿಸಿದ ಮೇಲೆಯೇ ನಮಗೆ ಅರ್ಥ ಆಗೋದು. ಇನ್ನೊಂದು ರೀತಿ ಹೇಳೋದಾದರೆ, ಭವಿಷ್ಯವನ್ನು ಇದೇ ರೀತಿ ಅಂತ ಹೇಳಿ ಪ್ರೆಡಿಕ್ಟ್ ಮಾಡಲಿಕ್ಕೆ ಯಾರಿಂದ ಸಾಧ್ಯ? ಏನಿದ್ದರೂ ಕೂಡ ನಂತರ ಏನು ಸಂಭವಿಸಿತೋ ಅದನ್ನೇ ನಾವು ಯೋಚನೆ ಮಾಡುವುದು, ಚಿಂತನೆ ಮಾಡುವುದು ಅಂತ. ಈಗಿನ ಕಾಲದಲ್ಲಿ ವೆದರ್ ಪ್ರೆಡಿಕ್ಷನ್ ಕೂಡ ಹಾಗೆಯೇ ಅಲ್ವ. ಹಿಂದೆ ಹೀಗಿರ್ಬೋದು, ಮುಂದೆ ಹೀಗಾಗಬಹುದು ಅಂತ ಹೇಳಿ ನಾವು ಅಂದಾಜು ಮಾಡಬಹುದು ಹೊರತಾಗಿ ಇದಮಿತ್ತಂತ ಹೇಳಿ ಸ್ಪಷ್ಟವಾಗಿ ನಮ್ಮಿಂದ ಸಾಧ್ಯವೇ ಇಲ್ಲ. ಹಾಗಾಗಿ ಎಲ್ಲವೂ ಕೂಡ ಮತ್ತೆ ನೋಡಿದಾಗ ನಮಗೆ ಪರಮ ಸ್ಪಷ್ಟತೆ ಇರುವಂಥದ್ದು ಭೂತದಲ್ಲಿ ಮಾತ್ರ, ಅಂದರೆ ಕಳೆದು ಹೋದಂತಹ ಒಂದು ಕಾಲದಲ್ಲಿ ಮಾತ್ರ ಹೀಗೆ ಆಯಿತು ಅಂತ ಹೇಳಿ. ಮುಂದೆ ಬರುವಂತಹ ಸ್ಪೋರ್ಟ್ಸ್ಗಳು ಇರಬಹುದು, ಅಥವಾ ಎಲೆಕ್ಷನ್ಗಳು ಇರಬಹುದು, ಬೇರೆ ಯಾವುದೇ ಇರಬಹುದು, ಆದ ಮೇಲೆಯೇ ನಮಗೆ ಇದು ಅನ್ನುವಂತಹ ಒಂದು ಪರಮಸ್ಪಷ್ಟವಾದಂತಹ ಒಂದು ಇತಿಶ್ರೀ ನಮಗೆ ಸಿಗುವಂಥದ್ದು. ಹಾಗಾಗಿ ಎಲ್ಲದರ ಹಿನ್ನೆಲೆಯಲ್ಲಿಯೂ ಕೂಡ ಊರ್ಜಿತ, ನಡೆಸಿದವನು ಇವನೇ ಅಂತ ಹೇಳಿಯೇ ಅಂತಹ ಪರಮಾತ್ಮನ ಚಿಂತನೆ. ಇನ್ನೊಂದು ಊರ್ಜಾ ಅಂತ ಹೇಳಿದೆ ಬಲ ಅಂತ ಅರ್ಥ. ಬೇರೆ ಎಲ್ಲದಕ್ಕಿಂತಲೂ ಕೂಡ ಹೆಚ್ಚಿನ ಸಾಮರ್ಥ್ಯ ಪರಮಾತ್ಮನಿಗೆ ಇರುವಂಥದ್ದೇ, ನಾವೇನು ಯೋಚನೆ ಮಾಡಲಿಕ್ಕೆ ಇಲ್ಲ ಅದರಲ್ಲಿ. ಆದ್ದರಿಂದ ಅವನು ಊರ್ಜಿತ ಅಂದ್ರೇನು, ಒಳಗಿನಿಂದ ಹೊರಗಿನ ತನಕ ಸಂಪೂರ್ಣವಾಗಿ ನಿಯಂತ್ರಿಸುವಂತಹ ಶಕ್ತಿ ಅಂತ, ಗಟ್ಟಿಯಾಗಿ ಹಿಡ್ಕೊಂಡದ್ದು ಅಲ್ವಾ. ಆದ್ದರಿಂದ ವಿಧಿ ಲಿಖಿತ ಅಂತ ಇದೆಯಲ್ಲ, ಪರಮಾತ್ಮನ ಇಚ್ಛೆ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಯಾರಿಂದಲೂ ಕೂಡ ಬದಲಿಸಲಿಕ್ಕೆ ಸಾಧ್ಯ ಇಲ್ಲ. ಅವನ ಅನುಗ್ರಹಕ್ಕೆ, ಕೃಪೆಗೆ ಪಾತ್ರರಾದರೆ ಎಲ್ಲ ಇಷ್ಟಾರ್ಥಗಳನ್ನು ಅಥವಾ ಸುಖ ಸೌಭಾಗ್ಯಗಳನ್ನು ಪಡೆಯಬಹುದು. ಅಥವಾ ಅವನ ಕೃಪೆಗೆ ಪಾತ್ರರಾಗದವರು ಏನು ಮಾಡಿದರೂ ಕೂಡ ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪರಮಾತ್ಮನ ಆ ಬಲ, ಅನುಗ್ರಹ, ಶಕ್ತಿ ಅನ್ನುವಂಥದ್ದು ಅಷ್ಟೊಂದು ಬಲಿಷ್ಠವಾದದ್ದು ಅಂತ. ಇನ್ನೊಂದು ಊರ್ಜಾ ಅಂತ ಹೇಳಿದರೆ ಒಂದು ಉತ್ಸಾಹ, ಆ ಒಂದು ಚಿಂತನೆಯೂ ಇದೆ. ಹೇಗೆ ಯಾವತ್ತೂ ಕೂಡ ಅಲರ್ಟ್ ಆಗಿ, ಈಗ ನಮ್ಮ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಕೆಲವೊಂದು ನಿಧಾನಗತಿಯಲ್ಲಿ ನಡೀತದೆ, ಕೆಲವೊಮ್ಮೆ ಫುಲ್ಲು ಸ್ಪೀಡ್ ತಗೊಳ್ತದೆ. ಅದಕ್ಕೆ ಕಾರಣಗಳು ಅನೇಕ. ದೈಹಿಕವಾದಂತಹ ಅನಾರೋಗ್ಯಾದಿಗಳು, ಮಾನಸಿಕವಾದಂತಹ ಒಂದು ಸ್ಥೈರ್ಯ, ಧೈರ್ಯ ಇತ್ಯಾದಿಗಳ ಕೊರತೆ. ಅವನಿಗೆ ಯಾವುದರ ಕೊರತೆ ಇದೆ? ಹಾಗಾಗಿ ಅವನ ಆ ಕಾರ್ಯೋತ್ಸಾಹ ಅಥವಾ ಎಲ್ಲ ಅವತಾರಗಳಲ್ಲಿಯೂ ಕೂಡ ಪರಮಾತ್ಮ ತೋರಿಸಿದಂತಹ ಲೀಲೆಗಳೆಂಥದ್ದು ಅದು ಅಲ್ವಾ. ಹಾಗಾಗಿ ನಮಗೇನು ಯಾವ ಕ್ಷಣದಲ್ಲಿಯೂ ಕೂಡ ಯಾರನ್ನೂ ಉಪೇಕ್ಷೆ ಮಾಡದೆ ಎಲ್ಲವನ್ನು ನಡೆಸಿಕೊಂಡು ಹೋಗಬಹುದಾದಂತಹ ಸಾಮರ್ಥ್ಯ ಅವನಲ್ಲಿದೆ. ಈ ರೀತಿಯಾಗಿ ದೇಶ, ಕಾಲ,
ಎಲ್ಲ ವಿಷಯದಲ್ಲಿಯೂ ಕೂಡ ನಾವು ಲೆಕ್ಕಾಚಾರ ಮಾಡಿದಾಗ ಎಲ್ಲವನ್ನು ನಡೆಸುವಂತಹ ಏಕೈಕ ಶಕ್ತಿ ಅವನು. ಹಾಗೆಯೇ ನಮಗೆ ಅವನನ್ನು ಊರ್ಜಿತ ಅಂತ ಹೇಳಿ ಸ್ತೋತ್ರ ಮಾಡಿದಾಗ ಸಿಗುವಂತಹ ಅನುಗ್ರಹ ಏನು ಗೊತ್ತಾ? ನಮಗೂ ಕೂಡ ಅಂತಹ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಯಾವಾಗಲೂ ಒಂದು ಉತ್ತಮವಾದಂತಹ ಪ್ರೇರಣೆ ಅಥವಾ ಮನಸ್ಸು ಸದಾ ಸಂಪೂರ್ಣ ಉತ್ಸಾಹದಿಂದ ಇರುವಂತಹ ರೀತಿಯಲ್ಲಿ ಅನುಗ್ರಹ, ಹಾಗೆಯೇ ನಮಗೆ ದೈಹಿಕ ಮಾನಸಿಕವಾದಂತಹ ಬಲ ಇತ್ಯಾದಿಗಳನ್ನೆಲ್ಲ ಕೊಡ್ತಾನೆ. ಅದಕ್ಕೋಸ್ಕರ ಅವನನ್ನು ನಾವು ಹಾಗೆ ಬೇಡಿಕೊಳ್ಳಲೇಬೇಕಲ್ವ? ಯಾಕಂದರೆ ಅವನು ತಾನೇ ಎಲ್ಲದರ ಏಕೈಕ ಒಂದು ಆಶ್ರಯ ಅಥವಾ ಏಕೈಕ ಒಂದು ಸೋರ್ಸ್ ಅಂತ ಹೇಳಬಹುದು. ಈ ರೀತಿಯಾಗಿ ಇಂತಹ ಆ ಪರಮಾತ್ಮನು ಹೇಗೆ, ಅದಕ್ಕೆ ಹೇಳಿದ್ದು ಕರ್ತ ಸರ್ವಸ್ಯ ವೈವಿಷ್ಣು ಏಕಏವ ನ ಸಂಶಯ ಇತರೇಷಾಂ ತು ಸತ್ತಾದ್ಯಾಹ ಯತಯೇವ ತಥಾಜ್ಞಯ ಅಂತ. ಆದ್ದರಿಂದ ಕರ್ತೃತ್ವ ಅನ್ನುವಂಥದ್ದು ಪರಮಾತ್ಮನಿಗೆ ಮಾತ್ರ ಇರುವುದು ಹೊರತು ಬೇರೆ ಯಾರಿಗೂ ಇಲ್ಲವೇ ಇಲ್ಲ. ಒಂದು ಇರುವೆ ನಡ್ಕೊಂಡು ಹೋಗ್ತಾ ಇರ್ತದೆ, ಹಾಗೆ ಇನ್ನೊಂದು ಹಕ್ಕಿ ಹಾರ್ತಾ ಇರ್ತದೆ. ಯಾವುದೋ ಒಂದು ಪ್ರಾಣಿಗಳು ಜಲಚರಗಳು ಅವುಗಳ ಪಾಡಿಗೆ ಅವುಗಳವಳು ಕೆಲಸವನ್ನು ಮಾಡ್ತಾ ಹೋಗ್ತದೆ. ಪ್ರಾಕೃತಿಕವಾಗಿ ಎಲ್ಲವೂ ಕೂಡ ಅದರ ಪಾಡಿಗೆ ಅದು ನಡೀತಾ ಹೋಗ್ತದೆ. ಇಲ್ಲಿ ಕಾಣುವಂತಹ ಏಕೈಕ ಒಂದು ಸಂಕಲ್ಪ ಶಕ್ತಿ ಇದೆಯಲ್ಲ, ಅದು ಊರ್ಜಿತ. ನೋಡಿ, ಆ ಥರ ಅದನ್ನು ಬಲವಾಗಿ ದೃಢವಾಗಿ ಇಟ್ಟುಬಿಟ್ಟಿದ್ದಾನೆ. ಆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅದೆಲ್ಲವನ್ನು ಕೂಡ ನಡೆಸಿಕೊಂಡು ಹೋಗ್ತಾ ಇದ್ದಾನೆ. ಅಂತಹ ಒಂದು ದೃಢ ಸಂಕಲ್ಪ, ದೃಢ ಶಕ್ತಿ ಅದು ಭಗವಂತನದ್ದು. ಈ ರೀತಿಯಾಗಿ ಮತ್ತೆ ಬೇರೆ ಕಡೆ ನಾವು ಕಾಣುವಂತಹ ಒಂದು ಕ್ರಿಯೆಗಳಲ್ಲಿ ಏನಿದೆ, ಈಗ ನಾವು ಯಂತ್ರವನ್ನು ನಾವು ನೋಡ್ಬೋದು. ಉದಾಹರಣೆಗೆ ಈಗಿನ ಕಾಲದಲ್ಲಿ ಒಂದು ಕಾರು, ಅದು ಎಲೆಕ್ಟ್ರಿಕ್ ಇರ್ಬೋದು ಅಥವಾ ಬೇರೆ ಯಾವುದೇ ಇಂಧನದಿಂದ ನಡೆಯುವಂಥದ್ದೇ ಇರಬಹುದು. ಅದು ಹೇಗೆ ನಡೀತದೆ, ಹೇಗೆ ಅದರ ಕ್ರಿಯೆಗಳು ನಡೀತವೆ ಅಂತ ಹೇಳಿದರೆ ಅದೇ ವಿಚಿತ್ರ. ನೋಡಿ, ಒಂದು ಕಡೆ ಚಕ್ರ ತಿರುಗ್ತಾ ಇರಬೇಕು, ಇನ್ನೊಂದು ಕಡೆ ಇಂಜಿನ್ಗಳು ಕೆಲಸ ಮಾಡ್ತಾ ಇರಬೇಕು, ಮತ್ತೊಂದು ಕಡೆ ಅದರ ಎಲೆಕ್ಟ್ರಿಸಿಟಿಯಿಂದಾಗಿ ನಮಗೆ ಬಿಸಿಯೋ ತಂಪೋ ಏನಾದರೂ ವಾತಾವರಣದ ನಿಯಂತ್ರಣ ಆಗಬೇಕು, ಮತ್ತು ಲೈಟ್ಗಳು ಉರಿತಾ ಇರಬೇಕು, ಇಂಡಿಕೇಟರುಗಳು, ನಮಗೆ GPS ಎಲ್ಲವೂ ಕೂಡ ನಡೆಯುವಂಥದ್ದು ಯಾವ ಆಧಾರದಲ್ಲಿ? ಈಗ ಆಟೋಮೆಟಿಕ್ ಅಂತ ಇದ್ದರೂ ಕೂಡ ಅದಕ್ಕೆ ಬೇಕಾದಂತಹ ಶಕ್ತಿ ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು ಇದ್ದೇ ಇರ್ತದೆ. ಅದು ಯಾವ ರೀತಿ ಎಲ್ಲೆಲ್ಲಿ ಹೇಗೆ ನಡೀತದೆ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಕಣ್ಣಿಗೆ ಕಾಣುವಂಥದ್ದನ್ನು ಈಗಿನ ವ್ಯವಸ್ಥೆಯಲ್ಲಿ ಒಂದು ಕಡೆ ಮ್ಯಾಪು, ಒಂದು ಕಡೆ ಚಕ್ರ, ಒಂದು ಕಡೆ ಏನೋ ಅದರ ಪಾಡಿಗೆ ಅದರ ಕೆಲಸ ಮಾಡ್ತಾ ಇರೋದು. ಹಾಗೆಯೇ ಇಲ್ಲಿ ಪರಮಾತ್ಮ ಎಲ್ಲವನ್ನು ನಡೆಸ್ತಾ ಇರುವಂತಹ ಅವನ ಶಕ್ತಿ ಸಾಮರ್ಥ್ಯ ಅದು ನಮ್ಮ ಇತಿಮಿತಿಗೆ ಗೋಚರ ಆಗೋದಿಲ್ಲ. ಅದು ನಮ್ಮ ದೋಷ. ಹೊರತಾಗಿ ಎಲ್ಲ ಪ್ರಪಂಚ ನಡೀತಾ ಇದೆ ಅಂದರೆ ಅದರ ಪಾಡಿಗೆ ಅದು ಹೋಗ್ತಾ ಇದೆ. ಚಕ್ರ ತನ್ನ ಪಾಡಿಗೆ ತಿರುಗ್ತಾ ಇದೆ, ಇಲ್ಲಿ AC ತನ್ನ ಪಾಡಿಗೆ ನಡೀತಾ ಇದೆ ಅಂತ ನಾವು ಹೇಳುವ ಹಾಗಿಲ್ಲ. ಎಲ್ಲವನ್ನು ನಡೆಸುವಂತಹ ಏಕೈಕ ಶಕ್ತಿ, ಆ ಒಂದು ಎಲೆಕ್ಟ್ರಿಸಿಟಿ ನಿಂತಾಗ ಎಲ್ಲವೂ ನಿಂತು ಹೋಗುವ ಹಾಗೆ ಆ ಪರಮಾತ್ಮನ ಇಚ್ಛೆ ಅನ್ನುವಂಥದ್ದು ಸಾಕು ಅಂತ ಅವನು ತೀರ್ಮಾನ ಮಾಡಿದರೆ ಎಲ್ಲವೂ ನಿಂತು ಹೋದೀತು, ಪ್ರಪಂಚವೇ ನಾಶವಾದೀತು. ಅದನ್ನೇ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಎಲ್ಲದರ ನಿಯಮಕ ಭಗವಂತ ಅಂತ ಹೇಳಿದು ಕರೆಯುವುದಲ್ವ. ಆದ್ದರಿಂದ ಆ ಪರಮಾತ್ಮ ಎಲ್ಲ ಜೀವಗಳನ್ನು ಎಲ್ಲ ವ್ಯವಸ್ಥೆಗಳನ್ನು ನಡೆಸುವಂತಹ ಏಕೈಕ ಎಲೆಕ್ಟ್ರಿಕಲ್ ಆ ಒಂದು ಪವರ್ ಅವನು ಅಂತ ಹೇಳಿ ಚಿಂತನೆ. ಹಾಗೆಯೇ ಎಲ್ಲ ದೇವತೆಗಳು ನಮಗೆ ಗೊತ್ತಿದೆ, ಪ್ರಪಂಚದಲ್ಲಿ ನಡೆಯಬೇಕಾದರೆ ಈ ಒಂದು ವ್ಯವಸ್ಥೆ ನಡೀಬೇಕಾದರೆ ಏನೆಲ್ಲ ಸೂರ್ಯ ಚಂದ್ರಾದಿಗಳಿಂದ ಹಿಡಿದು ಆ ಮಳೆ ನೀರು ಗಾಳಿ ಬೆಳಕು ಇತ್ಯಾದಿಗಳೆಲ್ಲ ಎಲ್ಲವೂ ಹೇಗೆ ಕೆಲಸ ಮಾಡಬೇಕು, ಸಮರ್ಪಕವಾಗಿರಬೇಕು ನೋಡಿ. ಆದ್ದರಿಂದ ಸಮಷ್ಟಿಯಾಗಿ ಎಲ್ಲವನ್ನು ನಿಗ್ರಹಿಸುವಂತಹ ಏಕೈಕ ಎನರ್ಜಿ ಊರ್ಜಿತ ಪರಮಾತ್ಮ ಅಂತ ಹೇಳಿ ಚಿಂತನೆ. ಇನ್ನೊಂದು ಊರ್ಜಾ ಅಂತ ಹೇಳಿದೆ, ಊರ್ಜಮೆ ಅಂತ ಹೇಳುವುದಕ್ಕೆ ಆ ರುದ್ರೀಯ ಮಂತ್ರದಲ್ಲಿ ಇದೊಂದು ಪ್ರಾರ್ಥನೆ ಇದೆ, ನಮಗೆ ಅನ್ನಪಾನಾದಿಗಳನ್ನು ಕೊಡು ಅಂತ ಹೇಳಿ ಅಲ್ವಾ. ನಮಗೆ ಈ ಭೌತಿಕ ಜೀವನದಲ್ಲಿ ಅನ್ನವೇ ಮುಖ್ಯವಾದಂತಹ ಜೀವನಾಧಾರ ನೋಡಿ. ಆದ್ದರಿಂದ ದೇಹದಲ್ಲಿ ಸರಿಯಾದಂತಹ ಒಂದು ಪುಷ್ಟಿ, ಅದೇ ರೀತಿಯಾಗಿ ಸ್ವಾಸ್ಥ್ಯ ಅನ್ನುವಂಥದ್ದು ಇರಬೇಕು ಅಂತ ಇದ್ದರೆ ನಮಗೆ ಉತ್ತಮ ಆಹಾರ ಪ್ರಾಪ್ತಿಯಾಗಬೇಕು ಅಲ್ವಾ. ಅದು ಕೂಡ ನಿರಂತರ ನೋಡಿ, ಇವತ್ತು ನಾಳೆಗೆ ಅಂತ ಅಲ್ಲ, ನಾವು ಬದುಕಿರೋ ತನಕವೂ ಕೂಡ ಅನ್ನಾಹಾರ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವ. ಹಾಗಾಗಿ ನಮಗೆ ಉತ್ತಮವಾದಂಥ ಆಹಾರವನ್ನು ನಾವೇನು ಸೃಷ್ಟಿ ಮಾಡಲಿಕ್ಕೆ ಸಮರ್ಥರು. ಆದ್ದರಿಂದ ಪ್ರಾಕೃತಿಕವಾಗಿ ನಮಗೆ ಸಿಗಬೇಕಾದರೆ ಅಂತಹ ಜಾಗದಲ್ಲಿ ಯಾವುದೋ ಒಂದು ಕಾಡು ಮಧ್ಯದಲ್ಲಿ ನಾವು ತಪ್ಪಿಸಿಕೊಂಡು ಬಿಟ್ಟರೆ ಅಲ್ಲಿ ನಮಗೇನು ಸಿಗ್ತದೆ? ಅಥವಾ ನಮ್ಮ ಒಳ್ಳೆಯ ವ್ಯವಸ್ಥೆ ಅಥವಾ ಅಡಿಗೆ ಇತ್ಯಾದಿಗಳಲ್ಲಿ ಒಳ್ಳೆಯ ಸಹಯೋಗ, ಒಳ್ಳೆಯ ಒಂದು ಅವಕಾಶಗಳು ಅನುಕೂಲಗಳು ಇಲ್ಲ ಅಂತ ಹೇಳಿದರೆ ಜೀವನ ಎಷ್ಟೊಂದು ದುಸ್ತರ ನೋಡಿ. ಹಾಗಾಗಿ ಮೊದಲಿಗೆ ಅನ್ನಾದಿಗಳನ್ನು ಕೊಟ್ಟು ನಮ್ಮ ದೈಹಿಕವಾದಂತಹ ಆರೋಗ್ಯವನ್ನು ಕೊಟ್ಟು ಕಾಪಾಡು ಅಂತ ಹೇಳಿ ಕೇಳುವಂಥದ್ದು. ಆದ್ದರಿಂದ ಎಲ್ಲವನ್ನು ಊರ್ಜಿತ ಅಂತ ಹೇಳಿ ಪರಮಾತ್ಮನಿಗೆ ನಾವು ಸಮರ್ಪಣೆ ಮಾಡಿಯೇ ಎಲ್ಲವನ್ನು ಸ್ವೀಕರಿಸಬೇಕಲ್ಲ. ಮಾಡದಿದ್ದರೂ ಕೂಡ ಎಲ್ಲವೂ ಅವನಿಗೇ ಸೇರಿದ್ದಲ್ವ. ಆದ್ದರಿಂದ
ಪ್ರಾಪಂಚಿಕವಾದಂತಹ ಎಲ್ಲ ಸುಖ ಭೋಗಗಳೆಲ್ಲ ಏನಿದ್ದರೂ ಕೂಡ ಅದು ಅವನಲ್ಲಿಯೇ ಇರುವಂಥದ್ದು, ಊರ್ಜಿತ ಅಂತ ಹೇಳಿ. ಆದ್ದರಿಂದ ಪರಮಾತ್ಮನನ್ನು ದಧಿವಾಮನ ಅಂತ ಹೇಳಿ ಸ್ತೋತ್ರ ಮಾಡ್ತೇವೆ. ಕೈಯಲ್ಲಿ ಮೊಸರನ್ನು ಹಿಡಿದುಕೊಂಡಂತಹ ಪರಮಾತ್ಮ, ಅವನ ಚಿಂತನೆ ಮಾಡಿದಾಗ ನಮಗೆ ಯಾವತ್ತೂ ಕೂಡ ಹೊಟ್ಟೆಗೆ ಕಡಿಮೆ ಆಗುವುದಿಲ್ಲ ಅಂತೆ. ಏನು ಶ್ರೀಮಂತರಾಗಿದ್ದರೂ ಕೂಡ ಒಳ್ಳೆಯ ರೀತಿಯಲ್ಲಿ ಅಡಿಗೆ ಮಾಡಿ ಪ್ರೀತಿಯಿಂದ ಮಾತಾಡಿಸುವವರು ಇಲ್ಲದೆ ಹೋದರೆ ಅದೆಂತಹ ದೌರ್ಭಾಗ್ಯ ನೋಡಿ. ಹಾಗಾಗಿ ಊರ್ಜಿತ ಪರಮಾತ್ಮನಲ್ಲಿ ಎಲ್ಲವೂ ಇದೆ. ಯಾವುದು? ತೇಜಸ್ಸು ಇದೆ, ಬಲ ಇದೆ, ಸಾಮರ್ಥ್ಯ ಇದೆ, ಅನ್ನಪಾನಾದಿ ಎಲ್ಲ ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ನಾವು ಚೇಷ್ಟಾದಿಗಳನ್ನು, ನಮ್ಮ ಕ್ರಿಯೆಯನ್ನು, ನಮ್ಮ ಆ್ಯಕ್ಟಿವಿಟೀಸನ್ನು, ನಮ್ಮ ಕೆಲಸ ಕಾರ್ಯಗಳನ್ನು ನಡೆಸಬೇಕಾದರೆ ಏನೆಲ್ಲ ನಮಗೆ ಅಗತ್ಯವಾದಂತಹ ವಿಚಾರಗಳಿದೆಯೋ ಅದೆಲ್ಲವೂ ಕೂಡ ಅವನಲ್ಲಿದೆ ಅನ್ನುವಂತಹ ಒಂದು ಚಿಂತನೆ. ಆದ್ದರಿಂದ ಸಂಪೂರ್ಣವಾಗಿ ಎಲ್ಲವನ್ನೂ ಕೊಡಬಲ್ಲಂತಹ ಸಂಪೂರ್ಣ ಪ್ಯಾಕೇಜ್ ಆ ಪರಮಾತ್ಮ. ಅವನನ್ನು ಬಿಟ್ಟು ನಿಮಗೆ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಅವನು ಸಂಪೂರ್ಣವಾಗಿ ಅವನು ಎಸ್ಟಾಬ್ಲಿಷ್ಡ್. ಆದ್ದರಿಂದ ನಮಗೆ ಅನುಗ್ರಹ ಮಾಡಲಿಕ್ಕೆ ಎಲ್ಲ ಸಾಮರ್ಥ್ಯ ಇರುವವನು. ಯಾವುದನ್ನು ಕೂಡ ನಮಗೆ ಇಲ್ಲ ಅಂತ ಹೇಳುವಂತಹ ಅಲ್ಲಿ ಸಂಭವವೇ ಇಲ್ಲ. ಈ ರೀತಿಯಾಗಿ ಊರ್ಜಿತ ಅಂದರೆ ಸಂಪೂರ್ಣವಾಗಿ ಸರ್ವ ದೃಷ್ಟಿಕೋನದಿಂದಲೂ ಕೂಡ ಅವನು ಸರ್ವಸಮರ್ಥನಾಗಿರುವವನು ಅಂತ ಅರ್ಥ. ಅಂತಹ ಪರಮಾತ್ಮ ನಮಗೂ ಕೂಡ ಬಲ, ಓಜಸ್ಸು, ಸ್ಥೈರ್ಯ ಇತ್ಯಾದಿಗಳನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಹೇಳಿ ಅವನನ್ನು ಕರೀಬೇಕು ಊರ್ಜಿತ. ಕೃಷ್ಣಾರ್ಪಣಮಸ್ತು.